ತೊಗರಿಗೆ ಬೆಂಬಲ ಬೆಲೆ 12,500 ಪ್ರತಿ ಕ್ವಿಂಟಲ್ಗೆ ನಿಗದಿ ಮಾಡಬೇಕು. ಅತಿವೃಷ್ಟಿ ಪರಿಹಾರ ರೈತರಿಗೆ ತಾರತಮ್ಯ ಕೂಡಲೇ ಪರಿಶೀಲನೆ ಮಾಡಿ ರೈತರಿಗೆ ನ್ಯಾಯಯುತವಾಗಿ ಪರಿಹಾರ ನೀಡಬೇಕು. ಕಬ್ಬಿಗೆ ಏಕರೂಪ ನಿಗದಿಯಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಇಂದು ಕಲಬುರಗಿಯಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟ ಅವಧಿ ಧರಣಿಯ 6ನೇ ದಿನದ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಮಾತನಾಡಿ ತಿಳಿಸಿದರು. ಈ ಧರಣಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮಹಾಂತೇಶ್ ಜಮಾದಾರ್, ಜೇವರ್ಗಿ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಕಳ್ಳಿ, ಮಹಾಂತಗೌಡ ನಂದಿಹಳ್ಳಿ, ಶ್ರೀಶೈಲ್ ಕನ್ನಡಗಿ, ಯೂತ್ ಜಿಲ್ಲಾಧ್ಯಕ್ಷರು ಮಂಜುಳಾ ಭಜಂತ್ರಿ, ಶಿವಯ್ಯ ಸ್ವಾಮಿ, ಈರಣ್ಣ ಭಜಂತ್ರಿ, ಕಮಲಾಬಾಯಿ ಸಜ್ಜನ್ ಸೇರಿದಂತೆ ರೈತ ಸಂಘದ ಮುಖಂಡರು ಹಿರಿಯರು ಭಾಗಿಯಾಗಿದ್ದರು. ವರದಿ ಉಮೇಶ್ ಅಜಲೇರಿ, ಕಲಬುರಗಿ. ಇದನ್ನ ಮಾನ್ಯ ಸಿದ್ದರಾಮಯ್ಯ ಗೌರ್ಮೆಂಟ್ ಪಾಲನೆ ಮಾಡಬೇಕು. ಈಗ ನೀವು ನಡೆಸ್ತಾ ಇರ್ತಕ್ಕಂಥ ಹೋರಾಟಕ್ಕೆ ಸರಿಯಾಗಿ ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ನಾವು ಕೂಡ ನಿಮ್ಮ ಜೊತೆ ಹೋರಾಟವನ್ನು ಪ್ರಾರಂಭ ಮಾಡೋದಕ್ಕೆ ಜಿಲ್ಲಾ ರೈತ ಸಂಘ ಕೂಡ ತಯಾರಿರ್ತದೆ. ಅವರು ಕೂಡ ಇವತ್ತು ನಾಳೆಯಲ್ಲಿ ತೀರ್ಮಾನವನ್ನು ಕೈಗೊಳ್ತಾರೆ. ನಮಸ್ಕಾರ. ಯಾಕೆಂದರೆ ನನಗೆ ಟ್ರೈನಿಗೆ ತಡ ಆಗಿದೆ, ಹಾಗಾಗಿ ಟ್ರೈನ್ ಮಿಸ್ ಆಗ್ತದೆ. ನಾನು ಮಿಸ್ ಮಾಡಿ ಉಳ್ಕೋಬೇಕಾಗಿದ್ದೀನಿ. ನಾಳೆ ಬೆಂಗಳೂರು DC ಬೆಳಿಗ್ಗೆ 10:30 ಗಂಟೆಗೆ ಸಭೆ ಇದೆ. ಹಾಗಾಗಿ ನಾನು ಹೈದರಾಬಾದ್ಗಾದರೂ ಹೋಗಬೇಕಾಗಿದೆ. ಹಾಗಾಗಿ ಟ್ರೈನು ಬುಕ್ ಆಗಿರೋ ಕಾರಣಕ್ಕೆ ಮಿಸ್ ಮಾಡ್ಕೋಬಾರ್ದು ಅಂತ ಅರಿಗಿರಿನಲ್ಲಿ ಸಭೆಯಿಂದ ಎದ್ದು ಬಂದುಬಿಟ್ಟಿದೆ. ಹಾಗಾಗಿ ಕ್ಷಮಿಸಿ, ನಿಮ್ಮ ಜೊತೆ ಹೆಚ್ಚು ಸಮಯ ಕಳೆಯೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಮತ್ತೆ ನಿಮ್ಮ ಜೊತೆ ಸೇರ್ತೀನಿ.